ಗೌರಿಬಿದನೂರು ನಗರದ ಪಂಡಿತ್ ರಾಮಣ್ಣ ಗಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ರಸ್ತೆಯಲ್ಲಿ 70 ವರ್ಷದ ಲಕ್ಷ್ಮಮ್ಮ ಎಂಬ ವ್ಯಕ್ತಿಯ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರವನ್ನ ಕಸಿದುಕೊಂಡು ಪರಾರಿಯಾಗಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮಮ್ಮ, ನಾನು ಮಧ್ಯಾಹ್ನ ಊಟ ಮುಗಿಸಿಕೊಂಡು ತಿನ್ನಲು ಬಾಳೆಹಣ್ಣು ತರಲು ಅಂಗಡಿಗೆ ಹೋಗಿ ಬರುತ್ತಿದ್ದೆ. ನನ್ನನ್ನ ಹಿಂಬಾಲಿಸಿಕೊಂಡು ಒಬ್ಬ ವ್ಯಕ್ತಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ಬಂದು ನನ್ನ ಕತ್ತಿನಲ್ಲಿ ಇದ್ದ ಸುಮಾರು 27 ಗ್ರಾಂ ತೂಕದ ಮಾಂಗಲ್ಯ ಸರವನ್ನ ಕಸಿದು ಪರಾರಿಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರು ನಗರ ಭಾಗದಲ್ಲಿ ದ್ವಿಚಕ್ರ ವಾಹನ ಮತ್ತು ಸರಗಳ್ಳತನಗಳು ಹೆಚ್ಚಾಗುತ್ತಿದ್ದು, ಒಡವೆ ಮತ್ತು ವಸ್ತುಗಳನ್ನು ಕಳೆದುಕೊಂಡ ಮಾಲೀಕರು ಕಂಗಾಲಾಗಿದ್ದಾರೆ. ಕಳೆದ ಸಂಕ್ರಾಂತಿ ಹಬ್ಬದಂದು ಶ್ರೀನಗರ ಬಡಾವಣೆಯಲ್ಲಿ ಇದೇ ರೀತಿಯ ಸರಗಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ಸರಗಳ್ಳತನ ನಡೆದಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹೇಳಿ ಅಜ್ಜಿ, ಏನಾಯ್ತು ನಿಮ್ಮ ಏನು ಅಂತ? ಅಲ್ಲ, ಬಾಳೆಹಣ್ಣು ತರಕ್ಕೆ ಹೋಗಿದ್ದೆ ಅಂಗಡಿಗೆ. ತಗೊಂಡು ಬಂದೆ ಇಲ್ಲಿ ಪಕ್ಕದ ಮನೆ ಹತ್ರ ಬಂದೆ. ಅಲ್ಲಿ ಬರ್ತಾ ಇದ್ದೆ, ಅವನು ಬಂದ, ಹಿಂದೆ ಬಂದ. ನಾನು ಯಾರೋ ಹೋಗ್ತಾನೆ ಬಿಡು ಅನ್ಕೊಂಡಿದ್ದೆ. ಆಮೇಲೆ ಹೋಗಿ ಹಿಂಗೆ ತಿರ್ಗಿ ವಾಪಸ್ ಬಂದ. ಆ ಮರದಾಗ ಬರೋರ್ಗೆ ನೋಡಿದೆ. ಆಮೇಲೆ ನನಗೆ ಏನಾಯ್ತು ಅದು ನೋಡಲಿಲ್ಲ, ಅವನಿಗೆ ಏನು ಮಾತಾಡಲಿಲ್ಲ, ನೋಡಲಿಲ್ಲ. ಅವ್ನು ತಿರ್ಗಿ ಕಿತ್ಕೊಂಡು ಹೋದ್ಮೇಲೆ ಇದೂ ಆಗಿಲ್ಲ, ನನಗೆ ಟೆಚ್ಚು ಆಗಿಲ್ಲ ಕೈಗೆ. ಅದೇನು ಕಿತ್ಕೊಂಡೋ ಗೊತ್ತಿಲ್ಲ. ಎಷ್ಟು ಗ್ರಾಮ್ ಇತ್ತು ನಿಮ್ಮ ಕತ್ತಲ್ಲಿ ಚೈನು? ಏನು ಎಲ್ಲ ಒಟ್ಟು ಒಂದು 20, 29, 30 ಹತ್ರ ಐತಿ ಸರ್. ಅಂದರೆ ಅವನು ಯಾವ ಗಾಡೀಲಿ ಬಂದಿದೆ? ಹೆಲ್ಮೆಟ್ ಏನಾದರೂ ಹಾಕಿದ್ನಾ? ಹೆಲ್ಮೆಟ್ ಹಾಕಿದ್ದು ಏನು ಕಾಣಿಸ್ಲಿಲ್ಲ. ಅದೇ ಈಗ CC ಕ್ಯಾಮರಲ್ಲಿ ನೋಡಿದ್ರು ಏನು ಕಾಣಿಸಲ್ಲ. ಸುಮ್ಮನೆ ಗಾಡಿಯಲ್ಲಿ ಅವನು ಹೋಗಿದ್ದು ಗೊತ್ತಾಯ್ತು ಅಷ್ಟೇ. ಹೆಲ್ಮೆಟ್ ಪೂರ್ತಿ ಹಾಕಿದ. ನಿಮ್ಮ ಹೆಸರು? ಲಕ್ಷ್ಮಮ್ಮ. ಪೊಲೀಸರು ಯಾರಾದರೂ ಬಂದಿದ್ರಾ ಇಲ್ಲಿ? ಎಲ್ಲ ಬಂದು ಇನ್ಸ್ಪೆಕ್ಟರ್ ಎಲ್ಲ ಬಂದು ಎಲ್ಲ ಬರ್ಕೊಂಡು ಹೋದ್ರು. ಬೆಳಗ್ಗೆನೂ ಬಂದಿದ್ರು, ಇವಾಗ ಸೈನ್ ಮಾಡಿಸ್ಕೊಂಡು ಹೋದ್ರು. ಸರಿ. ಘಟನಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್ ಆರ್, ಸಿಪಿಐ ಅಂಜನ್ ಕುಮಾರ್, ನಗರ ಠಾಣೆ PSI ಗೋಪಾಲ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಬುಧವಾರದಂದು ಪೊಲೀಸ್ ಇಲಾಖೆ ವತಿಯಿಂದ ವೇಮನ ವೃತ್ತ ಮತ್ತು ಕೆಂಪೇಗೌಡ ವೃತ್ತದ ಬಳಿ 2 ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದ್ದು ಸಿಬ್ಬಂದಿಗಳು ವಾಹನ ತಪಾಸಣೆ ನಡೆಸುತ್ತಿದ್ದಾರೆ. ಬೈಕ್ ಮಾಲೀಕನ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದು ಲಿಖಿತ ರೂಪದಲ್ಲಿ ಬರೆದುಕೊಳ್ಳುವ ಮೂಲಕ ಹೊಸ ಬಗೆಯ ಕಾರ್ಯಕ್ಕೆ ಗೌರಿಬಿದನೂರು ಪೊಲೀಸರು ಮುಂದಾಗಿದ್ದಾರೆ ಎಂದು ಸಿಪಿಐ ಅಂಜನ್ ಕುಮಾರ್ ತಿಳಿಸಿದ್ದು, ಅನುಮಾನಾಸ್ಪದವಾಗಿ ದಾಖಲೆಗಳು ಸರಿಯಿಲ್ಲದ ವಾಹನಗಳನ್ನು ತಪಾಸಣೆ ನಡೆಸಿ ವಶಪಡಿಸಿಕೊಳ್ಳುತ್ತಿದ್ದೇವೆ ಎಂದು ಮೌಖಿಕವಾಗಿ ತಿಳಿಸಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.